ಹುಸ್ಕೂರು ಆರ್ಐ ಪ್ರಶಾಂತ್ ಅವರಿಗೆ ಧರಣಿ ಶ್ರೇಷ್ಠ ಪ್ರಶಸ್ತಿ ಗೌರವ. ಕರ್ತವ್ಯ ನಿಷ್ಠೆಗೆ ಒಲಿದ ಪತ್ರಿಕೆಯ ಮಾನ್ಯತೆ. ಧರಣಿ ಭಾರತ್ ವಾಯ್ಸ್ ಕನ್ನಡ ವಾರಪತ್ರಿಕೆಯ 23ನೇ ವಾರ್ಷಿಕೋತ್ಸವದ ಅಂಗವಾಗಿ ಆನೇಕಲ್ ತಾಲೂಕಿನ ಹುಸ್ಕೂರು ವೃತ್ತದ ಕಂದಾಯ ನಿರೀಕ್ಷಕರಾದ ಪ್ರಶಾಂತ್ ಅವರಿಗೆ ಡಾಕ್ಟರ್ ಸುಭಾಷ್ ಭರಣಿ ಧರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಆನೇಕಲ್ ತಾಲೂಕಿನ ಪ್ರಸಿದ್ಧ ಮದ್ದೂರಮ್ಮ ದೇವಿಯ ನೆಲೆಬೀಡಾದ ಹುಸ್ಕೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಶಾಂತ್ ಅವರು ಅಪಾರ ದೈವ ಭಕ್ತರು. ತಾಯಿ ಮದ್ದೂರಮ್ಮನ ಪವಾಡ ಹಾಗೂ ಆಶೀರ್ವಾದದ ನೆಲದಲ್ಲಿ ಅವರಷ್ಟೇ ನಿಷ್ಠೆ ಮತ್ತು ಬದ್ಧತೆಯಿಂದ ಜನಸೇವೆ ಮಾಡ್ತಾ ಸರ್ಕಾರ ಹಾಗೂ ಸಾರ್ವಜನಿಕರ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಿದ್ದಾರೆ. ಕಂದಾಯ ಇಲಾಖೆಯು ಸರ್ಕಾರದ ಅತ್ಯಂತ ಪ್ರಮುಖ ಅಂಗವಾಗಿದ್ದು ಇಲ್ಲಿ ಕೆಲಸ ನಿರ್ವಹಿಸುವುದು ಸವಾಲಿನ ಕೆಲಸ. ಆದರೆ ಆರ್ಐ ಪ್ರಶಾಂತ್ ಅವರು ಭೂ ದಾಖಲೆಗಳ ನಿರ್ವಹಣೆ, ಪಹಣಿ, ಖಾತೆ ಮತ್ತು ಮ್ಯೂಟೇಷನ್ ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರಿಗೆ ಸ್ಪಂದಿಸುವಾಗ ಯಾವುದೇ ತಾರತಮ್ಯ ಮಾಡದ ಇವರು ಸರ್ಕಾರಿ ಭೂಮಿಯ ರಕ್ಷಣೆ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡಿಸುವಲ್ಲಿ ಪ್ರಾಮಾಣಿಕ ವರದಿ ಸಲ್ಲಿಸುವ ಮೂಲಕ ಬಡವರ ಮತ್ತು ರೈತರ ಹಿತಾಸಕ್ತಿಯನ್ನ ಕಾಯ್ದು ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೇವಲ ಸಾರ್ವಜನಿಕರ ಜೊತೆಗೆ ಮಾತ್ರವಲ್ಲದೆ ತಮ್ಮ ಕೆಳಹಂತದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ಪ್ರಶಾಂತ್ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಶಿಸ್ತುಬದ್ಧ ಆಡಳಿತ ನಡೆಸುತ್ತಿದ್ದಾರೆ. ತಮ್ಮ ಮೇಲಧಿಕಾರಿಗಳಾದ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಗೌರವ ನೀಡಿ ಕಾನೂನಿನ ಚೌಕಟ್ಟಿನಡಿ ಕೆಲಸ ಮಾಡುವ ಮೂಲಕ ಇಡೀ ಕಂದಾಯ ಇಲಾಖೆಯಲ್ಲಿ ಮಾದರಿಯಾಗಿದ್ದಾರೆ. ಇವರ ಈ ಕೆಲಸದ ಬದ್ಧತೆ ಮತ್ತು ಪಾರದರ್ಶಕತೆಯನ್ನ ಗಮನಿಸಿ ಧರಣಿ ಭಾರತ್ ವಾಯ್ಸ್ ಪತ್ರಿಕೆಯು ಈ ಶ್ರೇಷ್ಠ ಪ್ರಶಸ್ತಿಯನ್ನ ಮುಂಚಿತವಾಗಿಯೇ ಪ್ರಕಟಿಸಿ ಗೌರವಿಸಿದೆ. ಇಂದು ಪ್ರಶಾಂತ್ ಅವರ ಕಚೇರಿಗೆ ಭೇಟಿ ನೀಡಿದ ಧರಣಿ ಭಾರತ್ ವಾಯ್ಸ್ ಪತ್ರಿಕೆಯ ಸಂಪಾದಕರಾದ ಕೆ ಮುನಿಯಪ್ಪ, ಉಪಸಂಪಾದಕರಾದಂಥ ವೆಂಕಟೇಶ್ ಗುರು, ನನ್ನ ಬೆಂಗಳೂರು ಮಾಸಿಕ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಚಿನ್ನಪ್ಪ ಹಾಗೂ ಮಹಾನಾಯಕ ವಾಯ್ಸ್ ನ್ಯೂಸ್ ಬಳಗದವರು ಪ್ರಶಾಂತ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಪ್ರಶಾಂತ್ ಅವರಂತಹ ಪ್ರಾಮಾಣಿಕ ಅಧಿಕಾರಿಗಳು ಸಮಾಜದಲ್ಲಿ ನ್ಯಾಯ ಮತ್ತು ಶಿಸ್ತನ್ನ ಕಾಪಾಡುವಲ್ಲಿ ಕೀಲುಕಲ್ಲಾಗಲಿದ್ದಾರೆ ಎಂದು ಶ್ಲಾಘಿಸಿದ್ರು. ಹಾಗೂ ನಮ್ಮ ಚಿನ್ನಪ್ಪರಿಂದ ಇವ್ರಿಗೆ ಈ ಒಂದು ಈ ಒಂದು ಪ್ರಶಸ್ತಿ ಗುರುತಿಸಿ ಈ ಪ್ರಶಸ್ತಿ ಇರ್ತಾರೆ. ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಒಂದೆರಡು ಮಾತಾಡ್ತೀನಿ. ಡಾಕ್ಟರ್ ಸುಭಾಷ್ ಭರಣಿ ಶ್ರೇಷ್ಠ ಧರಣಿ ಪ್ರಶಸ್ತಿಗೆ ಭಾಜನವಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಅಧಿಕಾರಿಯಾದಂತಹ ಪ್ರಶಾಂತ್ ಸಾರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಈ ಭಾಗದಲ್ಲಿ ಅವರು ಮದ್ದೂರಮ್ಮನ ಆಶೀರ್ವಾದದಿಂದ ಅವರು ಸದಾ ಆರೋಗ್ಯವಂತರಾಗಿರಲಿ, ಅವ್ರ ಸೇವೆ ಇಲ್ಲಿನ ಸಾರ್ವಜನಿಕರಿಗೆ ಉತ್ತಮವಾಗಿ ಸಿಗಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಅವರಿಗೆ ಮುಂದಿನ ಆನೇಕಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ವಾರಪತ್ರಿಕೆ ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಮುದ್ರಿತವಾಗಿ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಿರ್ಬೋದು, ರಾಜ್ಯ ಸಂಸ್ಥೆ ಇರ್ಬೋದು, ಜಿಲ್ಲಾ ಸಂಸ್ಥೆಗಳಿರ್ಬೋದು, ಎಲ್ಲವನ್ನ ವಾರಕ್ಕೊಮ್ಮೆ ಆ ಒಂದು ಸುದ್ದಿಯನ್ನ ಬಿತ್ತರಿಸಿ ಮತ್ತೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಮತ್ತೆ ಒಂದು ಈ ಮಾಧ್ಯಮದ ಮುಖಾಂತರ ಯಶಸ್ವಿಯಾಗಿ ಮತ್ತೆ ಒಂದು ಸುದ್ದಿ ಮುಖಾಂತರ ಜನರಿಗೆ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಪತ್ರಿಕೆ ಅಂತ ಹೇಳಿದ್ರೆ ಅದು ಧರಣಿ ಭಾರತ್ ವಾಯ್ಸ್ ಪತ್ರಿಕೆ. ನಮ್ಮ ಅವರು ಸಹೋದರರು ಕೂಡ ನಮ್ಮ ಸುಭಾಷ್ ಭರಣಿ ಅವರ ನಾಮಾಂಕಿತದಲ್ಲಿ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಒಂದು ಪತ್ರಿಕೆ ನಡೆಸ್ಕೊಂಡ್ ಬರ್ತದೆ. ಮತ್ತೆ ಹಲವಾರು ವರ್ಷಗಳಿಂದ ಪತ್ರಿಕೆ ಅಂದ್ರೆ ಕೇವಲ ಒಂದು ಸುದ್ದಿಯನ್ನ ಮಾಡೋದಲ್ಲ, ಸಮಾಜದಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡತಕ್ಕಂತ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಪ್ರಶಸ್ತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಇನ್ನೊಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ, ಮತ್ತೆ ಅವರಿಗೆ ಒಂದು ಬೆನ್ನೆಲುಬನ್ನ ತಟ್ಟತಕ್ಕಂಥ ಕೆಲಸವನ್ನು ಕೂಡ ಮಾಧ್ಯಮ ಕೆಲಸವನ್ನ ಧರಣಿ ಭಾರತ್ ವಾಯ್ಸ್ ಪತ್ರಿಕೆ ಮಾಡ್ತಾ ಇದೆ. ಮತ್ತೆ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬಹಳಷ್ಟು ಪತ್ರಿಕೆಗಳು ಉಟ್ಕೊಂತವೆ ಹೋಗ್ತವೆ, ಆದರೆ ನಿರಂತರವಾಗಿ
ವಾರಕ್ಕೊಮ್ಮೆ ತರ್ತಕ್ಕಂಥದ್ದು ಇದೆಯಲ್ಲ ಬಹಳ ಕಠಿಣವಾದ ಒಂದು ಕೆಲಸ ಆಗಿದೆ. ಹಾಗಾಗಿ ಧರಣಿ ಭಾರತ್ ವಾಯ್ಸ್ ಪತ್ರಿಕೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಬೆಳೀಲಿ ಅಂತೇಳಿ ಮುನಿಯಪ್ಪ ಮತ್ತು ತಂಡಕ್ಕೆ ವಂದಿಸುತ್ತಾ, ಮತ್ತೆ ವಿಶೇಷವಾಗಿ ಇವತ್ತು ಏನು ನಮ್ಮ ಭಾಗದ ಉಸ್ಕೂರು ವೃತ್ತ ಕಂದಾಯ ನಿರೀಕ್ಷಕರಾದಂಥ ಪ್ರಶಾಂತ್ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಖುಷಿಯನ್ನು ತಂದಿರತಕ್ಕಂಥದ್ದು. ನಾನು ಕೂಡ ಹಲವಾರು ಬಾರಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಸಾರ್ವಜನಿಕರ ಸಮಸ್ಯೆ ಇರ್ಬೋದು, ಈ ಒಂದು ಸರ್ಕಾರದಿಂದ ಸಾರ್ವಜನಿಕರಿಗೆ ಬೇಕಾದಂಥ ಸೌಲಭ್ಯಗಳನ್ನ ಇವತ್ತು ನಾನು ದೂರವಾಣಿ ಕರೆ ಮಾಡಿದಾಗ ಬಹಳ ಸ್ಪಂದನೆ ಮಾಡ್ತಕ್ಕಂಥದ್ದು. ಒಂದಿರ್ತದೆ, ಕೆಲವರು ಸಂಜೆ ಆದ್ರೆ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ, ನಾಟ್ ರೀಚೇಬಲ್ ಮಾಡ್ತಾರೆ. ನಾನು ಬಹಳಷ್ಟು ಸಾರಿ ಅವ್ರ ಹತ್ರ ಹೋಗೋದೇ ಇಲ್ಲ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಅದಕ್ಕೆ ಸ್ಪಂದನೆ ಮಾಡ್ತಾರೆ. ಜನರನ್ನ ಕುಂಡಿಸಿ ಅವರಿಗೆ ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಅವರಿಗೆ ಕೆಲಸವನ್ನು ಮಾಡ್ಕೊಂತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈಗ ತಾನೇ ಹೇಳಿದ್ರು ಅವರು ಧಾರ್ಮಿಕವಾಗಿ ಬಹಳ ಅಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ. ಮೊನ್ನೆ ನಮ್ಮ ಇತಿಹಾಸ ಪ್ರಸಿದ್ಧ ಉಸ್ಕೂರು ಜಾತ್ರೆಯಲ್ಲಿ ಹೋದ ವರ್ಷ ಅಚಾನಕ್ ಆಗಿ ಪ್ರಕೃತಿ ವಿಕೋಪದಲ್ಲಿ ನಡೆದಂತ ಒಂದು ಕಹಿ ಘಟನೆ ಕೂಡ ಅವರಿಗೆ ಒಂದಷ್ಟು ಸಣ್ಣ ಒಂದು ಪ್ರಮಾಣದಲ್ಲಿ ಕೂಡ ತೊಂದರೆ ಕೂಡ ಆಯಿತು. ಮುಂದಿನ ದಿನಗಳಲ್ಲಿ ಅದಾಗ್ದಿರಾ ಅವ್ರು ಇನ್ನೂ ಯಾಕಂತ ಹೇಳಿದ್ರೆ ಇನ್ಯಾರಾದ್ರೂ ಆಗಿದ್ರೆ ಬಹಳಷ್ಟು ಸಮಸ್ಯೆ ಸಿಕ್ಕಾಕೊಂಡು ಆ ಮಧುರಮ್ಮನೆ ಅವ್ರಿಗೆ ಕಾಪಾಡಿದ್ದಾರೆ. ಹಾಗಾಗಿ ಮತ್ತೆ ಮುಂದೆ ಬರ್ತಕ್ಕಂಥ ಮಧುರಮ್ಮ ಜಾತ್ರೆಯಲ್ಲಿ ಅವ್ರು ಇರ್ತಾರೆ. ಅವ್ರು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಈ ಜಾತ್ರೆಯಲ್ಲಿ ಒಂದು ಇನ್ಯಾವುದೇ ರೀತಿಯ ಸಮಸ್ಯೆ ಆಗದಿದ್ದಂಗೆ ಮುಂದುವರಿಲಿ. ಮತ್ತೆ ಈ ಕಂದಾಯ ಇಲಾಖೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ತಮ್ಮ ಇಲಾಖೆಯಲ್ಲಿ ಏನು ಅವರಿಗೆ ಸಿಗಬೇಕು ಅದನ್ನ ಕೊಡ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಅವರಿಗೆ ಏನು ಡಾಕ್ಟರ್ ಸುಭಾಷ್ ಪರಿಣಿ ಶ್ರೇಷ್ಠ ಧರಣಿ ಪ್ರಶಸ್ತಿ ನೀಡಿರುವುದಕ್ಕೆ ನಾನು ಪತ್ರಿಕೆ ಪರವಾಗಿ ಮತ್ತೆ ಅವ್ರಿಗೂ ಕೂಡ ನಾನು ಉತ್ತಮ ಅವರಿಗೆ ನಾನು ಧನ್ಯವಾದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಧರಣಿ ಭಾರತ್ ವಾಯ್ಸ್ ಪತ್ರಿಕೆಯ ಮುಖ್ಯ ಸಂಪಾದಕರು ಸುಭಾಷ್ ಪರಿಣಿ ಸಾಹೇಬರ ನಿರ್ದೇಶನದಂತೆ ಇಲ್ಲಿ ಸಹ ಸಂಪಾದಕರಾಗಿರ್ತಕ್ಕಂಥ ಮುನಿಯಪ್ಪನವರು ಮತ್ತು ಈ ನಮ್ಮ ಗ್ರಾಮಗಳ ಮುಖ್ಯಸ್ಥರಾಗಿರ್ತಕ್ಕಂಥ ಗುರು ಸರ್ ಮತ್ತು ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ಸರ್ ಅವರ ಎಲ್ಲರೂ ಸೇರಿ ಈ ಒಂದು ಪ್ರಶಸ್ತಿಗೆ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದರಿಂದ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಅದನ್ನು ನಾನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಅವರು ಗುರುತಿಸಿ ನಮಗೆ ಸನ್ಮಾನ ಮಾಡಿರೋದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರೆದಿರೋ ಥರ ಇನ್ನೂ ಹೆಚ್ಚು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು